ವೆಂಕಟಗಿರಿ ಕೋಟೆ, ದೇವನಹಳ್ಳಿ ತಾಲ್ಲೂಕು. ದೇವನಹಳ್ಳಿ, ಯಲಹಂಕ, ನೆಲಮಂಗಲ, ವಿಜಯಪುರದಲ್ಲಿ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಕಚೇರಿಗಳನ್ನು ತೆರೆದಿದ್ದು, 33 ಇಲಾಖೆಗಳಲ್ಲಿ ಸಿಗುವ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಸರ್ಕಾರಗಳಿಂದ ಸಿಗುವ ಯೋಜನೆಗಳ ಅರ್ಜಿಗಳನ್ನು ಹಾಕಿಸಿ ಅವರ ಆರ್ಥಿಕ ಅಭಿವೃದ್ಧಿಗೆ ಸಾಲ ಸೌಲಭ್ಯ ಪಡೆಯಲು ಅನುಕೂಲ ಮಾಡಿಕೊಡಲಾಗುತ್ತಿದೆ. ಆಧಾರ್ ಕಾರ್ಡ್, ಇಶ್ರಮ್, ಯಶಸ್ವಿನಿ, ಆಯುಷ್ಮಾನ್, ಕಾರ್ಮಿಕ ಇಲಾಖೆಯಲ್ಲಿ ಸಿಗುವ ದುಡಿಯುವ ಜನರ ಕಾರ್ಡ್ಗಳು ಮಾಡಿಸಿ ಕೊಟ್ಟು, ರೈತರಿಗೆ ಸಾಲ ಸೌಲಭ್ಯ ಯೋಜನೆಗಳು, ಕೃಷಿ ಸಾಲ, ಯಂತ್ರೋಪಕರಣ, ಗೊಬ್ಬರಗಳ ನೆರವು ನೀಡಲು ಸಂಬಂಧಪಟ್ಟ ಇಲಾಖೆಗಳಿಗೆ ಅರ್ಜಿ ಹಾಕಿಸಿ, ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ, ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ಸಹಾಯಕ್ಕೆ ಅರ್ಜಿ ಹಾಕಿಸಿ ಸಹಾಯ ಮಾಡುವುದು. ಮಹಿಳೆಯರಿಗೆ ಸಂಘ ಸಂಸ್ಥೆಗಳಿಂದ, ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆರ್ಥಿಕ ಸಹಾಯ ಮಾಡಿಸುವುದು. ವಿಶೇಷಚೇತನರಿಗೆ ಸರ್ಕಾರಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವುದು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಕೆಲಸ ಎಂದು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾ. ಟಿ.ಎಂ. ಸಹದೇಶ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಸ್ವಸಹಾಯ ಸಂಘಗಳ ಮಹಿಳಾ ಮುಖಂಡರು, ಚಲನಚಿತ್ರ ಕಲಾವಿದರು, ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮಾಡಿದ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ನಾನು ಚಾಯ್ ಕುಡಿಯಲ್ಲ, ಕಾಫಿ ಮಾತ್ರ. ನಾನು ರೈಸ್ ತಿನ್ನಲ್ಲದೆ ರಾಗಿ ಬಾಲ್ ಮಾತ್ರ ತಿನ್ನು. ರಾಗಿ ಮುದ್ದೆ ತಿಂದ್ರೆ ತೋಳಿಗೆ ಬಲ, ದೇಹಕ್ಕೆ ತಂಪು. ಇವತ್ತಿನ ಕಾಲದ ಮಕ್ಕಳು, ಇವತ್ತಿನ ಕಾಲದ ಎಲ್ಲರೂ ಸೇರಿ ಪೀಝಾ ಬರ್ಗರ್ ತಿಂತಾ ಇದ್ದಾರೆ. ಪೀಝಾ ಬರ್ಗರ್, ಆ ಪೀಝಾ ಹೆಂಗಿರುತ್ತೆ ಗೊತ್ತಾ ಸ್ವಾಮಿ? ನೋಡೋಣ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿರೋ ತರ ಇರುತ್ತೆ. ಅಂತ ಪೀಝಾ ತಿಂದಿಲ್ಲ. ಸಂಘ ಸಂಸ್ಥೆಗಳಿಗೆಲ್ಲ ಮೊದಲು ಕಿರು ಸಾಲ ಅಂತ ಕೊಡ್ತಾ ಇದ್ರು, 1-2 ಲಕ್ಷ ಕೊಡ್ತಾ ಇದ್ರು. ಈಗ ಸ್ಟಾಪ್ ಮಾಡಿದ್ದಾರೆ, ಅನುದಾನ ಇಲ್ಲ ಅಂತ ಮತ್ತೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಸಂಘದಲ್ಲಿ 10 ಜನಕ್ಕಿಂತ 20 ಜನ ಏನಾದ್ರು ಮಹಿಳೆಯರಿದ್ರೆ ಅವ್ರಿಗೆ 2 ಲಕ್ಷ ಸಾಲ ಕೊಡುವಂಥದ್ದು, ಕಟ್ಟಿದ ಮೇಲೆ 3 ಲಕ್ಷ 5 ಲಕ್ಷ ನೆಕ್ಸ್ಟ್ ಆದ್ಮೇಲೆ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮಾಡ್ತಾರೆ. ಈ ಸರ್ಕಾರ ಸಾಲ ಮಗಳು ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ 80 ನಿಗಮ ಇದೆ, 80 ಅಧ್ಯಕ್ಷರಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಜನರದವ್ರಿಗೆಲ್ಲರಿಗೂ ಒಂದೇ ಒಂದು ದೇವರಾಜ ಅರಸು ನಿಗಮ ಅಂತಿದೆ. 50,000ದಿಂದ 10 ಲಕ್ಷವರೆಗೂ ಎಲ್ಲರೂ ಸಾಲ ಸೌಲಭ್ಯಕ್ಕೆ ಅರ್ಜಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಇದು ಎಲ್ಲ ಸಮುದಾಯಕ್ಕೂ ಬರುತ್ತೆ. ಅಂದ್ರೆ ದೇವರಾಜ ಅರಸು ನಿಗಮದಲ್ಲಿ ಎಲ್ಲ ಜನರದವರಿಗೂ ಬರುತ್ತೆ. ಮುಸ್ಲಿಮು, ಕ್ರಿಶ್ಚಿಯನ್, ಜೈನ, ಬೌದ್ಧರಿಗೆ, ಅಲ್ಪಸಂಖ್ಯಾತರ ನಿಗಮದಲ್ಲಿ ಬರುತ್ತೆ. SC ಒಂದು ಪರಿಷ್ಠ ಜಾತಿಯವರೆಗೂ ಮಾತ್ರ ಅಂಬೇಡ್ಕರ್ ನಿಗಮದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ST ವಾಲ್ಮೀಕಿಯವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸಿಗುತ್ತೆ. ಇನ್ನು ಹಲವಾರು ವೀರಶೈವ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಒಕ್ಕಲಿಗ ಅಭಿವೃದ್ಧಿ ನಿಗಮಗಳಲ್ಲಿ ನಿಮಗೆ ನಿಮ್ದು ಒಂದು ಆಧಾರ್ ಕಾರ್ಡು, ನಿಮ್ದು ಕ್ಯಾಸ್ಟ್ ಇನ್ಕಮ್, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇದ್ದು ಅದಕ್ಕೊಂದು ಯೋಜನಾ ವರದಿ. ನೀವೇನೇ ಬಿಸ್ನೆಸ್ ಮಾಡ್ತೀವಿ, ಏನ್ ಬಿಸ್ನೆಸ್, ನೀವು ಒಂದು ಅಂಗಡಿ ಮಾಡ್ತಿರೋ ಅಥವಾ ಸೀರೆ ವ್ಯಾಪಾರ ಮಾಡ್ತಿರೋ, ಬ್ಯೂಟಿ ಪಾರ್ಲರ್ ಅಂಗಡಿ ಮಾಡ್ತಿರೋ, ಜೆರಾಕ್ಸ್ ಅಂಗಡಿ ಮಾಡ್ತಿರೋ, ಈ ತರ ಒಂದು ಹಸು ಸಾಕಾಣಿಕೆ ಮಾಡ್ತಿರೋ ಇದ್ರೆ ನೀವು 50,000ದಿಂದ 10 ಲಕ್ಷ ಸಾಲ ಸೌಲಭ್ಯ ದೊರೆಯುತ್ತದೆ. ಆನ್ಲೈನ್ ಅಪ್ಲಿಕೇಶನ್ ನಾವು ಬಿಟ್ಟಾಗ ನಾವು ಮಾಡ್ಕೊಡ್ತೀವಿ. ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡ್ಕೊಡಿ. ಮೊನ್ನೆ ದೇವರಾಜ ನಿಗಮದೆಲ್ಲ ಕ್ಲೋಸ್ ಆಗಿದೆ, ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಮಾರ್ಚ್ ಆದ್ಮೇಲೆ ಏಪ್ರಿಲ್ಗೆ ಪ್ರಾರಂಭವಾಗ್ತದೆ. ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಆಗಿ ಮಾಡ್ಕೊಂಡಿದ್ರೆ ಯಾವುದೋ ಕೋಟ ಮಾಡಿಸ್ಬೋದು. ಈಗ
Vitate, tate, tom. Vit, tom. Kita takate. Tate. Kita takatom. Vit, tom. Kita takate. Tate. Kita takatom. Vitate, tate, tom. Vitate, tate, tom. ನೋಡಿ ಅಕ್ಕಪಕ್ಕ ಎಲ್ಲ ರಾಜ್ಯಗಳ ದಯಮಾಡಿ ಎಲ್ಲರೂ ಊಟ ಮಾಡಬೇಕು. ಊಟ ಮಾಡಿದ್ದಾದ್ಮೇಲೆ ಕಾರ್ಯಕ್ರಮ ಮುಂದುವರಿತದೆ. 3 ಇಲಾಖೆ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC/STಗೆ, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಎಲ್ಲ ಜನರವರಿಗೆ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಎಲ್ಲ ಮುಸ್ಲಿಂ ಕ್ರಿಶ್ಚಿಯನ್ಗೆ 3 ಇಲಾಖೆ ಮಾಡಿದ್ದಾರೆ ಗೌರ್ಮೆಂಟ್. ಆ ಇಲಾಖೆಗಳಲ್ಲಿ ಲೋನು ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಅವರಿಗೂ ಸಾಲ ಅಂತ ಎಜುಕೇಶನ್ ಕೊಡ್ತಾರೆ. ಗೃಹಲಕ್ಷ್ಮಿನೂ ಕೊಟ್ಟಾಗ ಕ್ಯಾಶ್ ಕೇಳ್ತಾರೆ. ಕಾರಣ 100 ರೂಪಾಯಿಯಲ್ಲಿ 30 ರೂಪಾಯಿ ಯಾರಿಗೆ, 3 ರೂಪಾಯಿ ಯಾರಿಗೆ, 40 ರೂಪಾಯಿ ಯಾರಿಗೆ ಲಂಚಗೋಸ್ಕರ ಅಷ್ಟೇ. ಇನ್ನೇನು ಇವ್ರಿಗೆ ಐತೆ ಅವ್ರಿಗೆ ಅಂತ ಸರ್ಕಾರ ಎಲ್ಲ ರೂಲ್ಸ್ ಮಾಡಿಲ್ಲ. ನೀವು ಯಾರೇ ಇದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಕ್ಯಾಶ್ ಇನ್ಕಮ್ ಮಾಡಿಸ್ಬೋದು ಪ್ರತಿಯೊಬ್ರು. ಅದು ತಂದೆ ಕ್ಯಾಸ್ಟೇ ಬರುತ್ತೆ, ತಾಯಿ ಕ್ಯಾಸ್ಟ್ ಯಾರಿಗೂ ಬರಲ್ಲ. ತಂದೆ ಯಾವ ಕ್ಯಾಸ್ಟ್ ಅಲ್ಲಿ ಇರ್ತಾರೋ ಅದೇ ಕ್ಯಾಸ್ಟೇ ಬರೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬೋಗಸ್ ಮಾಡಕ್ತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಸರ್ಕಾರ TC ಕೇಳ್ತಾರೆ. TC ಇದ್ರೇನೆ ಕ್ಯಾಶ್ ಇನ್ಕಮ್ ಮಾಡೋದು. TC ಇಲ್ಲ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು, ಸ್ಕೂಲಲ್ಲಿ ಬಸ್ಕ ಬರಬೇಕು. 3ನೇ ಕ್ಲಾಸ್ 5ನೇ ಕ್ಲಾಸ್ ಬಿಟ್ಟಿದ್ರೆ ಒಂದು ಅಪ್ಲಿಕೇಶನ್ ಕೊಡ್ತೀವಿ, ಫೋಟೋ ಮೇಲೆ ಸಿಗ್ನೇಚರ್ ಹಾಕೊಂಡು ಮಾಡ್ತೀವಿ. ಅಷ್ಟು ಮಾತು ನಾವು ಅಂತ ಮಾಡಿಸ್ಬೋದು. ಇಲ್ಲ ನಾನು ಒಬ್ಬನೇ ಹುಟ್ಟಿದ್ದೀನಿ, ಓದು ಇಲ್ಲ ಒಬ್ಬನೇ ಹುಟ್ಟಿದ್ದೀನಿ ಅಂದಾಗ ಒಂದು ನೋಟ್ರಿ ಮಾಡಿ, ನಾನು 20 ವರ್ಷಗಳಿಂದ ದೇವನಹಳ್ಳಿ ವಾಸವಾಗಿದ್ದೀನಿ, ನಾನು ಇಂಥ ಕ್ಯಾಸ್ಟ್ ಅಲ್ಲಿ ಇದ್ದೀನಿ, ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ನನಗೆ ಕ್ಯಾಶ್ ಇನ್ಕಮ್ ಬೇಕು ಅಂತ ಅಪ್ಲೈ ಮಾಡಿದ್ರೆ RI ಮನೆ ವೆರಿಫಿಕೇಶನ್ ಮಾಡಿ ಆ ಕಡೆ ಈ ಕಡೆ ಒಂದು ಇಬ್ಬರನ್ನ ಮಾದರಿ ಮಾಡಿ ಕ್ಯಾಶ್ ಇನ್ಕಮ್ ಮಾಡ್ಕೊಡ್ತಾರೆ. ಈ 3 ಹಂತದಲ್ಲಿ ಕ್ಯಾಶ್ ಇನ್ಕಮ್ ಮಾಡಿಸ್ಬೇಕು. 5 ವರ್ಷ ವ್ಯಾಲಿಡಿಟಿ ಯಾರೇ ಆಗಲಿ. ಅದಕ್ಕೆ SC/ST ಮಾತ್ರ ಕ್ಯಾಶ್ ಲೈಫ್ ಟೈಮ್ ಇರ್ತದೆ, ಇನ್ಕಮ್ 5 ವರ್ಷ ಇರ್ತದೆ. ಇದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಲೋನ್ ಬಂದಾಗ ನಾಳೆ ಯಾವಾಗ ಲೋನ್ ಬಿಡ್ತಾರೆ 1 ಲಕ್ಷ ಫ್ರೀ 140 ಕೋಟಿ ಜನಸಂಖ್ಯೆ ಇದ್ದಾರೆ ನಮ್ಮ ದೇಶದಲ್ಲಿ. ಯಾರು ಏನ್ ಕಸು ಮಾಡ್ತಾರೆ ಅಂತೇಳಿ ಒಂದು ಕಾರ್ಡ್ ಅಷ್ಟೇ, ಇಷ್ಟೊಂದು ಕಾರ್ಡ್ ಅದಿದ್ರೆ 60 ವರ್ಷ ಆದ್ರೆ ಪೆನ್ಷನ್ ಬರುತ್ತೆ, ರೇಷನ್ ಕಾರ್ಡ್ಗೆ ತಿದ್ದುಪಡಿ ಯೂಸ್ ಆಗುತ್ತೆ, ಒಂದು ಸ್ಮಾರ್ಟ್ ಕಾರ್ಡ್ ಬರುತ್ತೆ, ನೀವೇನ್ ಕಸು ಮಾಡ್ತೀರಾ ಅಂತ ಗೊತ್ತಾಗುತ್ತೆ, ಸರ್ಕಾರಿ ಸೌಲಭ್ಯಗಳು ಪಡೆದೇ ಅನುಕೂಲ ಆಗುತ್ತೆ. ಇಷ್ಟೊಂದು ಕಾರ್ಡ್ ಮಾಡಿಸ್ಕೊಳ್ಳಿ, ಪ್ರತಿಯೊಬ್ಬರು ಮಾಡಿಸ್ಬೇಕು. ಆಯ್ತಾ? 18 ವರ್ಷ ಮೇಲೆ ಆಗಿರ್ಬೇಕು. ನೆಕ್ಸ್ಟ್ 18 ವರ್ಷ ಹೋಗಿರೋದು ಪ್ರತಿಯೊಬ್ಬರು ವೋಟರ್ ಐಡಿ ಇರ್ಬೇಕು. ನಿಮ್ಮ ಹತ್ರ ವೋಟ್ ಹಾಕೋದಕ್ಕೆ ಎಲೆಕ್ಷನ್ ಇರಬೇಕು ಅಲ್ವಾ? ಆ ವೋಟರ್ ಐಡಿನಲ್ಲೂ ಕೂಡ ಫೋಟೋ ಯಾವುದು ಹಳೆಯದೇ ಇರುತ್ತೆ, ಡೇಟ್ ಆಫ್ ಬರ್ತ್ XX ಅಂತ ಹಾಕಿರ್ತಾರೆ, ತಂದೆ ಸಂಖ್ಯೆ ಇರುತ್ತೆ, ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಆದ್ರಿಂದ ನಾನು ಇಲ್ಲೊಂದು ಪರವಾಗಿಲ್ಲ, ನಮ್ಮ ಆಫೀಸ್ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ. ಇಂಥವ್ರು ಲಂಚದ ಇಲ್ಲ, ನಮಗೂ ಹೆಚ್ಚಿಗೆ ಸಮಸ್ಯೆ ಮಾಡ್ಬೋದು. ಈ ಕಟ್ಟಡ ಕಾರ್ಮಿಕರದ್ದು ಅಂದಾಗ ಅವ್ರ ಮಗನಿಗೆ ಏನಾದ್ರು ಮದುವೆ ಆದ್ರೆ ಮದುವೆ ಆದ್ಮೇಲೆ ಅವ್ರಿಗೆ ದುಡ್ಡು ಬರ್ತದೆ. 1 ಲಕ್ಷ 2 ಲಕ್ಷ ದುಡ್ಡು ಕೊಡ್ತಾರೆ. ಅದು ಕೆಲವರು ತಗೊಳ್ತಾ ಇಲ್ಲ. ಅದ್ರನ್ನ ಯಾಕಂದ್ರೆ ನಾವು ಹೇಳಿದ್ರೆ ಅರ್ಥ ಆಗಲ್ಲ. ನಾವೇನೋ ಮಾಡ್ಸಕ್ಕೋದ್ರೆ ದುಡ್ಡು ಕೇಳ್ತಾರೆ, ದುಡ್ಡಿನ ಅನುಕೂಲ ಆಗ್ತದೆ, ಅದರಿಂದ ನಾವು ಹೇಳಕ್ ಅರ್ಥ ಆಗಲ್ಲ. ಅದು ನೀವು ಕಟ್ಟಡ ಕಾರ್ಮಿಕರು ಮಕ್ಕಳಾಗಿ ಮದುವೆ ಆದ್ರೆ ಗೌರ್ಮೆಂಟ್ ಇಂದ ಬರ್ತದೆ. ಅದು ಅದೇ ಹೇಳಿದ್ರೆ ಜನಸಂಪರ್ಕ ಕೇಂದ್ರ ಇದ್ರೆ ಎಲ್ಲಿ ಹೋದ್ರೆ ಏನು ಕೇಳಿದ್ರೆ ಒಂದರಿಂದ ಒಂದು ನಡೀತಾ ಬರ್ತದೆ. ಅದನ್ನೆಲ್ಲ ನಾವು ಹೇಳಬೇಕು. ಈಗ ನಾವು ಈ ಅಂಬೇಡ್ಕರ್ ಜಯಂತಿದಾಗಿಂದ ಹಿಡಿದು ಪ್ರತಿಯೊಂದು ಹಳ್ಳಿಗೂ ಬಂದಿದ್ದೀವಿ. ಅದೆಲ್ಲ ಹೋಗೋದ್ರೆ ನನಗೂ ಅನುಭವ ಆಗಿದೆ. ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತಾಡ್ತೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರವಿ ನಮ್ಗೆಲ್ಲರಿಗೂ ಪಂಚಭಾಷೆ ನಟ ಪ್ರಕಾಶ್ ಅವರು ಬಂದಿದ್ರೆ ಅವ್ರಿಗೊಬ್ಬರು ಸಿನಿಮಾ ಡೈರೆಕ್ಟರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ಪಂಚಭಾಷೆ ಪ್ರಕಾಶ್ ಯಾರು ಏನಿದೆ ವಸತಿ ಜೀವನದಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು, ಒಳ್ಳೊಳ್ಳೆ ಕೆಲಸ ಮಾಡಬೇಕು, ಏನಿಲ್ಲ ಅವ ಟಿಪ್ಪ ಕಾರ್ಯಕ್ರಮ ಸೂಪರ್ ರಾಜವಂಶ
ಮಾಡ್ತಾರೆ. ನಮ್ಮ ಕನ್ನಡ ಭಾಷೆ ಬಗ್ಗೆ ಕರ್ನಾಟಕದ ನಮ್ಮ ಕನ್ನಡ ಭಾಷೆ ಆದ್ರಿಂದ ನಮ್ಮ ಕರ್ನಾಟಕ ಭಾಷೆ ಯಾವ ರೀತಿ ಕನ್ನಡ ಭಾಷೆ ಯಾವ ರೀತಿ ಇನ್ನೂ ಪುಟ್ಟ ಪ್ರತಿಭೆಗೆ ಒಂದು ಚಪ್ಪಾಳೆ. ಈ ಪ್ರತಿಭೆಗಳನ್ನೆಲ್ಲ ಎಲ್ಲವನ್ನ ಮಚ್ಚಿಟ್ಬಿಟ್ಟಿದ್ದಾರೆ. ಈಗ ನೀರಲ್ಲಿ ತಾವರೆಯವರು ಮಚ್ಚಿಟ್ಕೊಂಡೆ ಈ ಪ್ರತಿಭೆನೆಲ್ಲ ಮಚ್ಚಿಟ್ಬಿಟ್ಟವ್ರೆ ಎಲ್ಲ. ಇನ್ನೊಂದಾದಾಗ ಒಂದು ದಯವಿಟ್ಟು ಯಾವ್ದಾದ್ರು ನಂಬರ್ ಕೊಟ್ರೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇನ್ವೈಟ್ ಮಾಡ್ತೀವಿ. ಇವತ್ತು ಅಭಿನೇತ್ರಿ ಮೇಡಮ್ ಅವರು ಇದೇ ತರ ಸಹಕಾರ ಯಾವಾಗಲೇ ಇರಲಿ. ನಾನಿವತ್ತು ಸಾರ್ವಜನಿಕ ಸಂಪರ್ಕ ಕೇಂದ್ರ ಇದು ಜಾಗೃತಿ ಸಮಾವೇಶಕ್ಕೆ ಒಂದು ಮಕ್ಕಳ ಮುಖಾಂತರ ಕೆಲವು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ರಾಜೇಶ್ ಸರ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿ ಇವತ್ತು ಕರೆಸಿದ್ದಾರೆ, ನಮ್ಮೊಂದು ಸ್ಟೇಜ್ ಕೊಟ್ಟರು. ಹಾಗೆ ಈ ಥರನೇ ಜಾಗೃತಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಜನಸಂಪರ್ಕ ಕೇಂದ್ರ ಅಂದರೆ ಏನು ಅನ್ನೋದು ಒಂದು ತಿಳುವಳಿಕೆ ಜನಗಳಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀಡಬೇಕು. ಇನ್ನೂ ಈ ಥರ ಹೆಚ್ಚಿನ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಅವರಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ನಾವು ಒಂದು 6 ಜನ ಮಕ್ಕಳ ಜೊತೆ ಬಂದು ಕಾರ್ಯಕ್ರಮ ಕೊಟ್ವಿ. ಭರತನಾಟ್ಯದ್ದು ಒಂದು ಭರತವೇಗಮದ ಅಂತ ಒಂದು ಬೆಂಕಿಯನ್ನು ಇಟ್ಕೊಂಡು ಪಾಟ್ ಮೇಲೆ ನಿಂತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಅದು ಸಾಹಸ ನೃತ್ಯ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಕೆಲವು ಮಕ್ಕಳಿಗೆ ಡ್ಯಾನ್ಸ್ ಇದೆ. ಥ್ಯಾಂಕ್ ಯು ಸರ್, ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ TM ಸಹದೇಶ್ ಅಂತ, ದೇವನಹಳ್ಳಿ. ಇವತ್ತೊಂದು ದಿನ ದೇವನಹಳ್ಳಿ ತಾಲೂಕಿನಲ್ಲಿ 5 ಹೋಬಳಿ 2 ಟೌನ್ ಇದೆ. 5 ಹೋಬಳಿನಲ್ಲಿ 2 ಹೋಬಳಿನಲ್ಲಿ ಆಲ್ರೆಡಿ ಒಂದು ಸಾರ್ವಜನಿಕರ ಜಾಗೃತಿ ಕಾರ್ಯಕ್ರಮ ಮಾಡಿದ್ದೀವಿ. ಇದು 3ನೇ ಹೋಬಳಿ ನಂದು ಮಾಡ್ತಾ ಇರೋದು. ಈ ಹೋಬಳಿ ಮಟ್ಟದಲ್ಲಿ ನಾವು ವೆಂಕಟಗಿರಿ ಆಯ್ಕೆ ಮಾಡಿಕೊಂಡು ಒಂದು ಸರ್ಕಾರಿ ಸೌಲಭ್ಯಗಳ ಜಾಗೃತಿ ಕಾರ್ಯಕ್ರಮ ಮಾಡಿ ಸುಮಾರು 150ಕ್ಕೂ ಹೆಚ್ಚು ಜನ ಬಂದಿದ್ದರು. ಇನ್ನೂ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು 110ಕ್ಕಿಂತ ಹೆಚ್ಚು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇದೆ. ಅದರಲ್ಲಿ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ಸ್ ಬೆನಿಫಿಟ್ಸ್ ಆಗಿರ್ಬೋದು, ಅಥವಾ ಉದ್ಯೋಗ, ಲೋನು, ಇನ್ನೂ ಕಾರ್ಮಿಕ ಕಾರ್ಡು, ಅದ್ರ ಜೊತೆಗೆ ಹಲವಾರು ಪಿಂಚಣಿಗಳು, ಒಂದು 10 ಥರ ಪಿಂಚಣಿಗಳು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಇನ್ನೂ ಎಲ್ಲರೂ ಬಂದು ಅನುಕೂಲ ಪಡ್ಕೊಬೇಕು. ಎಲ್ಲರೂ ಇನ್ನೂ ಎಷ್ಟು ಜನ ಕೇಳ್ತಾ ಇದ್ದಾರೆ ಅಂದರೆ ಸಿಗುತ್ತಾ ಸಿಗೋಲ್ಲ, ನಿಮ್ಮವ್ರಿಗಿದೆ ನಮ್ಮವ್ರಿಗಿದೆ ಅಂತ ಕೇಳ್ಕೊಂಡೇ ಇದ್ದಾರೆ ನಮ್ಮ ಸಮಾಜದಲ್ಲಿ. ಅದು ತಪ್ಪು ಅಂತ ನಾವು ತಿಳಿಸೋ ಕೆಲಸ ಇವತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದೇ ವೇದಿಕೆಯಲ್ಲಿ ಸಾಧಕರು ಹಲವಾರು ಜನ ಸಾಧನೆ ಮಾಡಿದ ಗಣ್ಯ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವೂ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಒಂದು ನಲ್ಲೂರಿನ ನೃತ್ಯಭೂಮಿ ಡ್ಯಾನ್ಸ್ ಅಕಾಡೆಮಿಯವರು ಕೂಡ ಒಂದು 4-5 ನೃತ್ಯ ಮಾಡೋ ಮುಖಾಂತರ ಅಭಿನೇತ್ರಿ ಮೇಡಮ್ ಅವರು ಅವರ ಒಂದು ಪುಟಾಣಿ ಮಕ್ಕಳು ನೃತ್ಯ ಮಾಡೋ ಮುಖಾಂತರ ಯಶಸ್ವಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾವು ಯಾವತ್ತೂ ಸದಾ ಇರ್ತೀವಿ ಅಂತ ತಿಳಿಸ್ತಾ, ಅದರಲ್ಲೂ ಮುಖ್ಯವಾಗಿ ಶ್ರೀಶಕ್ತಿ ಸಂಘಗಳು, ಧರ್ಮಸ್ಥಳ ಸಂಘಗಳು, ಅದರ ಮುಖ್ಯಸ್ಥರುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲು ಕಾರಣಕರ್ತರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ನೆಕ್ಸ್ಟು ನಾವು ಮುಂದೆ ಇನ್ನೂ 2 ಹೋಬಳಿ ಬಾಕಿ ಇದೆ. ತುಮಕೂರು ಹೋಬಳಿ ಇದೆ, ನೆಕ್ಸ್ಟು ನಾವು ದೇವನಹಳ್ಳಿ ಟೌನಲ್ಲಿದೆ. ಆ ಒಂದು ಕಾರ್ಯಕ್ರಮ ಮಾಡೋ ಮುಖಾಂತರ ನಾವು ಜನಗಳಿಗೆ ಹೆಚ್ಚಿನ ಜಾಗೃತಿ ಮೂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಆಲ್ರೆಡಿ 4 ಕಚೇರಿಗಳಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನಗಳಿಗೆ ನಾವು ಸಾರ್ವಜನಿಕ ಜಾಗೃತಿ ಮೂಡಿಸೋ ಕೆಲಸ ಮಾಡಿ ನನಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿರ್ತದೆ. ಆ ಗೌರವ ಡಾಕ್ಟರೇಟ್ ನಮ್ಮ ಏಷ್ಯಾ ಇಂಟರ್ನ್ಯಾಷನಲ್ ಗ್ಲೋಬಲ್ ಯೂನಿವರ್ಸಿಟಿ ಹೊಸೂರು ಇವರು 1 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಪುಸ್ತಕದಲ್ಲಿ ಬರ್ಕೊಂಡು ಒಂದು ಎಕ್ಸಾಂಪಲ್ ನಮ್ಮ ದೇವನಹಳ್ಳಿನಲ್ಲಿ 55,000 ಜನಕ್ಕಿಂತ ಹೆಚ್ಚಾಗಿ ಹೆಲ್ಪ್ ಮಾಡಿದ್ದೀವಿ. ಯಲಹಂಕದಲ್ಲಿ 20,000 ಜನಕ್ಕಿಂತ ಹೆಚ್ಚಾಗಿ ಹೆಲ್ಪ್ ಮಾಡಿದ್ದೀವಿ. ವಿಜಯಪುರದಲ್ಲೂ ಕೂಡ ಒಂದು 15,000 ಜನ ಹೆಚ್ಚಾಗಿ ಹೆಲ್ಪ್ ಮಾಡಿದ್ದೀವಿ. ನೆಲಮಂಗಲದಲ್ಲೂ ಕೂಡ ಒಂದು 5-6 ಸಾವಿರ ಜನಕ್ಕಿಂತ ಹೆಚ್ಚಾಗಿ ಹೆಲ್ಪ್ ಮಾಡಿ 1 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕದಲ್ಲಿ ಬರ್ಕೊಂಡು ಸಹಾಯ ಮಾಡೋದ್ರಿಂದ ಒಂದು ನಮಗೆ ಒಂದು ಡಾಕ್ಟರೇಟ್ ಕೂಡ ಸಿಕ್ಕಿರ್ತದೆ. ಅದೇ ರೀತಿಯಾಗಿ ಇನ್ನೊಂದು ಖುಷಿ ವಿಚಾರ ಏನಂದರೆ ಗೌರವ ಡಾಕ್ಟರೇಟ್ ಜೊತೆಗೆ ಲಿಮ್ಕಾ ಗಿನ್ನಿಸ್ ರೆಕಾರ್ಡ್ ಆಗಿರ್ತದೆ. ಕಾರಣ ಏನಂದರೆ ಮೊಬೈಲ್ನಲ್ಲಿ 21,000 ನಂಬರ್ ಇಟ್ಟಿದ್ದೀನಿ. ಅದು ಗೂಗಲಲ್ಲಿ ನಮಗೆ ಗೊತ್ತಿಲ್ಲ, 20,000 ಆದಾಗ ಗೊತ್ತಾಯಿತು ಇಷ್ಟು ಕಾಂಟ್ಯಾಕ್ಟ್ ಇದೆ ಅಂತ. ಅದನ್ನು ಗುರುತಿಸಿ ನಮಗೆ ಲಿಮ್ಕಾ ರೆಕಾರ್ಡ್ ಆಗಿರ್ತದೆ. ಈ ಡಾಕ್ಟರೇಟು ಮತ್ತು ಲಿಮ್ಕಾ ರೆಕಾರ್ಡ್ ಆಗಿರೋದು ನನಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಆ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಮನೆಗೂ ಈ ದೇವನಹಳ್ಳಿ ತಾಲೂಕು ಆಗಿರ್ಬೋದು, 224 ತಾಲೂಕು ಅಥವಾ 31 ಜಿಲ್ಲೆಗಳಲ್ಲಿ ಈ ಸರ್ಕಾರಿ ಸೌಲಭ್ಯಗಳನ್ನ ಮನೆಗೆ ಮುಟ್ಟಿಸೋ ಕೆಲಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡೋದೇ ನನ್ನ ಉದ್ದೇಶ ಆಗಿದೆ. ಅದು ಮಾಡೇ ಮಾಡ್ತೀನಿ. ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ. ನನಗೆ ಬೆಳಗ್ಗೆ 6 ಗಂಟೆಲಿ ಎದ್ದರೆ ಏನಾದರೂ ಮಾಡಬೇಕನ್ನೋ ಒಂದು ಕಾತರ ನನಗಿರೋದ್ರಿಂದ ಏನಾದರೂ ನಮ್ಮ ಜನಕ್ಕೆ ಕೊಡಬೇಕು. ನಮ್ಮ ಜನ ಹಾಸ್ಪಿಟ್ಲ್ ಕಲಿತಾ ಇದ್ದಾರೆ, ಉದ್ಯೋಗ ಲೋನ್ ಕಲಿತಾ ಇದ್ದಾರೆ, ಸ್ಕಾಲರ್ಶಿಪ್ ಕಲಿತಾ ಇದ್ದಾರೆ, ಪೆನ್ಷನ್ ಕಲಿತಾ ಇದ್ದಾರೆ, ಹಾಸ್ಟೆಲ್ ಕಲಿತಾ ಇದ್ದಾರೆ, ಏನೋ ಒಂದು ಅಲಿತಾ ಇದ್ದಾರೆ ಅನ್ನೋ ಉದ್ದೇಶ ನನಗಿರೋದ್ರಿಂದ ಅಲಿಬಾರ್ದು ಅನ್ನೋ ಉದ್ದೇಶದಿಂದ ಈ ಆಫೀಸ್ ಮಾಡಿದ್ದೀನಿ. ಸುತ್ತಮುತ್ತಲು ಜನಗಳಿಗೆ ಬಸ್ಸಲ್ಲಿ ಸಿಕ್ಕಿದವ್ರಿಗೆ, ಎಲ್ಲಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಸಿಕ್ಕಿದವ್ರಿಗೆ, ದೇವಸ್ಥಾನ, ಚರ್ಚು, ಮಸೀದಿ ಸಿಕ್ಕಿದವ್ರಿಗೆ ಮಾಹಿತಿ ಕೊಡೋ ಮುಖಾಂತರ ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಹೆಸರು ಬಂದರೆ ಸಾಕು. ಅದು ಮಾಡಿರೋದು TM ಸಹದೇಶ್ ಅಂತ ಗೊತ್ತಾಗುತ್ತೆ. ಸಾರ್ವಜನಿಕ ಸಂಪರ್ಕ ಕೇಂದ್ರ ಹೆಸರುವಾಸಿ ಆಗಬೇಕು, ಪ್ಲಸ್ ಜನಗಳಿಗೆ ಅನುಕೂಲಗಳು ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಇನ್ನು ಎಲ್ಲರೂ ಮನೆಗೂ ತಲುಪಿಸೋದೇ ನನ್ನ ಉದ್ದೇಶ ಆಗಿದೆ. ಕರೆಸಿ 250 ಹಳ್ಳಿಗಿಂತ ಹೆಚ್ಚು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ 250 ಹಳ್ಳಿ ಇದೆ, 5 ಹೋಬಳಿ ಇದೆ. ಈ ಜನ ಬಂದು ಅನುಕೂಲ ಪಡ್ಕೊಂಡ್ರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾವು
ಶಿವಮೊಗ್ಗದಿಂದ ನನಗೆ ಏನು ಅನಿಸ್ತು ಅಂದರೆ ಏನು ಕೆಲಸ ಮಾಡ್ತಾರ, ನನಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಕೆಲ್ಸಕ್ಕೆ ಹೋಗ್ತೀನಿ ನಾನು. ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಹೋದಾಗ ನೋಡ್ರ ನನ್ನ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಪ್ರಾಬ್ಲಮ್ ಬಂದಿದೆ, ಏನಪ್ಪ ಮಾಡೋದು ಅಂದರು. ಸಾರ್ ನಂಬರ್ ಕೊಟ್ಟೆ. ಆಮೇಲೆ ವಿಜಯಪುರ್ಗೆ ಹೋಗ್ತೀನಿ, ವಿಜಯಪುರದಿಂದ ನಮ್ಮ ಅಲ್ಲಿಂದ ನಿನಗೆ ಕಾಲ್ ಮಾಡ್ತೀನಿ, ಏನು ಮಾಡೋದು ಅಂತ ಕೇಳಿದ್ರು. ಇಲ್ಲ ಅಲ್ಲಿ ಹೋಗು, ನನಗೆ ಗ್ಯಾರಂಟಿ ಇದೆ, ನಾನು ಹೋಗ್ತೀನಿ. ನಾನು ಇವತ್ತು ನಮ್ಮ ಮೀಟಿಂಗ್ ಕೂಡ ಹೋಗಿಲ್ಲ, ನನಗೆ ಫ್ರೀ ಮಾಡಿಕೊಂಡು ನಾನು ಹೋಗ್ತೀನಿ ಅಂದೆ. ಸರಿ ಆಯಿತು ಅಂತಂದೆ. ಇವತ್ತು ಬೆಳಗ್ಗೆ ನಾನು ಇಲ್ಲಿ ಮೀಟಿಂಗ್ ಬರೋಕ್ಕೆ ಒಂದು ಮೇಡಮು ನನಗೆ ಕಾಲ್ ಮಾಡಿದ್ರು ಅಂತಂದ್ರೆ ನಾನು 6 ಗಂಟೆಗೆ ಏನೋ ಇಕ್ಕಿದ್ದಂಗೆ ನನಗೆ ಎಚ್ಚರಿಕೆ ಆಗೋಯ್ತು. ಕಾಲ್ ಮಾಡಿದೆ, ಯಾವ ಮೇಡಮ್ ಅನ್ನೋದು ನನಗೆ ಇವಾಗೂ ಗೊತ್ತಿಲ್ಲ. ಆಮೇಲೆ ಕಾಲ್ ಮಾಡೋದು ಬಂದೆ, ನನಗೆ ಬರೋದು ನನಗೆಲ್ಲ ಅನುಕೂಲ, ತಲೆ ನನಗೆ ಚೆನ್ನಾಗಿ ಅರ್ಥ ಆಯಿತು. ನನ್ನಿಂದ ಎಲ್ಲ ಇನ್ನೂ ಆಗಲಿ, ನಾನು ಇನ್ನೂ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ತುಂಬ ಹೆಲ್ಪ್ ಕಾಯ್ತಾ ಇದ್ದೀನಿ. ಇನ್ನೂ ನನಗೆ ಅನುಕೂಲವಾಗಿ ಇದೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಈ ಒಂದು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಪರ್ಕದಲ್ಲಿದ್ದು ಜನರಿಗೆ, ಜನಸಾಮಾನ್ಯರಿಗೆ ನೀವು ಕೂಡ ಮುಖಂಡರೇ. ಈಗ ನೀವು ನಿಮ್ಮ ಅಕ್ಕಪಕ್ಕದ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನೀವು ಪಡೆಯಿರಿ. ನಿಮ್ಮ ಬೇಕಾದವರಿಗೆ, ರಿಲೇಷನ್ಗೆ, ಅಕ್ಕಪಕ್ಕದವರಿಗೆ ಎಲ್ಲರಿಗೂ ನೀವು ಹೇಳ್ಕೊಡ್ಬೋದು. ನೀವು ಅಲ್ಲಿ ಸದಸ್ಯರಿದ್ದಂಗೆ, ಹಾಗಾಗಿ ಎಲ್ಲರಿಗೂ ಜವಾಬ್ದಾರಿ ಕೊಡ್ತಾ ಇರೋದು. ಇವತ್ತು DC ಆಫೀಸರ್, ತಾಲೂಕು ಆಫೀಸರ್ ಏನಾದ್ರು ಹೋದ್ರೆ ನಮ್ಮ ಆಫೀಸ್ ಕಡೆಯಿಂದ ನಾವು ಬರ್ತೀವಿ ಹೇಳಿದ್ರೆ ಅಲ್ಲಿ ರೆಸ್ಪೆಕ್ಟ್ ಇರ್ತದೆ. ಹಾಗಾಗಿ ಇವೆಲ್ಲರೂ ಖುಷಿಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಮೂಲಕ ಹೇಳ್ತೇನೆ. ಸದಸ್ಯತ್ವಕ್ಕೆ ಎಲ್ಲರೂ ಬಂದು ಉಳಿಸಿ ನಾವು ಒಂದು ಸದಸ್ಯರ ನೇಮಕಾತಿ ಆದೇಶ ಪತ್ರ ಕೊಡ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನೀವು ಒಂದು ಹಳ್ಳಿನಲ್ಲಿ ಸದಸ್ಯರಿದ್ರೆ ಆ ಹಳ್ಳಿನಲ್ಲಿ ಸಂಬಂಧಪಟ್ಟ ನೀವು ಕೆಲಸ ಮಾಡ್ಬೋದು. ಅಲ್ಲಿ ಏನೇನು ತಗೊಂಡು ಹತ್ರ ಧೈರ್ಯವಾಗಿ ನಿಮ್ಮದೇ ಕೆಲಸ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ ಇರ್ತದೆ. ಇನ್ನು ಮುಂದೆ ಸುತ್ತಮುತ್ತ ಏನೇ ಕೆಲಸಗಳಾಗಲಿ, ಉದ್ಯೋಗ, ಲೋನ್, ಹಾಸ್ಪಿಟ್ಲು, ಪಾಣಿ, ಹಕ್ಕುಪತ್ರ, ಮತ್ತೊಂದು ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ ಯಾವುದೇ ಆಗಿರ್ಬೋದು, ಇವೆಲ್ಲ ಇವತ್ತು ನಮ್ಮ ಸಂಸ್ಥೆ ಸದಸ್ಯರಾಗಿ ಇನ್ನು ಮುಂದೆ ಬೆಂಗಳೂರು ಕೂಡ ಪಂಚಾಯಿತಿ ಜವಾಬ್ದಾರಿ ಇಲ್ಲೇ ಪರವಾಗಿಲ್ಲ, ಸುತ್ತಮುತ್ತ ಇಲ್ಲೇ ಪರವಾಗಿಲ್ಲ, ನೀವು ನಮ್ಮ ಕಚೇರಿಗೆ ಭೇಟಿ ಮಾಡಿ ಅನುಕೂಲ ಪಡೆಯಬೇಕು. ಇದು ಆದೇಶ ಪತ್ರ ನಂತರ ನಮ್ಮ ಕಚೇರಿಗೆ ಬಂದು ಒಂದು ಸ್ಮಾರ್ಟ್ ಕಾರ್ಡ್ ತಗೊಳ್ಬೇಕು. ತದನಂತರ ನಿಮ್ಮ ಕಾರ್ಯವೈಖರಿ ಸ್ಟಾರ್ಟ್ ಆಗುತ್ತೆ. ನೀವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಎಲ್ಲ ಒಳ್ಳೆಯದಾಗಿದೆ. ತದನಂತರ ಅವರಿಗೆ ಸರ್ಕಾರಿ ಉದ್ಯೋಗದ ವ್ಯವಸ್ಥೆಗೆ ಅವರು ಅನುಕೂಲದಲ್ಲಿ ಸಹ ಕೆಲಸ ಮಾಡ್ತಾರೆ. ಕರ್ನಾಟಕದ ಸಮಸ್ತ ಜನತೆಗೆ ಸಾರ್ವಜನಿಕ ಸಂಪರ್ಕ ವೇದಿಕೆ ಕೇಂದ್ರದ ಸಂಸ್ಥಾಪಕರು ಡಾಕ್ಟರ್ TM ಸಹದೇಶ್ ಸುಮಾರು 8 ವರ್ಷಗಳಿಂದ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರಿಗೆ ಸರ್ಕಾರದಿಂದ ಸಿಗುವ ಸರ್ಕಾರಿ ಸೌಲಭ್ಯಗಳನ್ನು ಜನರಿಗೆ ಮನಮುಟ್ಟುವ ರೀತಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ TM ಸಹದೇಶ್ ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಆಗ್ಬೋದು, ಇನ್ನೂ 10 ಹಲವಾರು ಪ್ರಶಸ್ತಿಗಳನ್ನು
ಸ್ವೀಕರಿಸಿ ಇವತ್ತು ಜನಸಾಮಾನ್ಯರ ಸೇವೆಗೆ ಮುಡಿಪಾಗಿರುವ ಸಹದೇಶ್ವರವರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಈ ದಿನ ನಮ್ಮ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿಕೋಟೆ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಜನಸ್ತೋಮದೊಂದಿಗೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅವರ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಅವರಿಗೆ ಸ್ಪಂದಿಸುವ ರೀತಿಯಲ್ಲಿ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬಂತು. ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಜನತೆಗೆ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕರು ಮತ್ತು ನಮ್ಮ ಎಲ್ಲ ತಂಡದ ವತಿಯಿಂದ ತುಂಬ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.